ಮಾಲ್ದೀವ್ಸ್ ಲೈಫ್ ಎಲ್ಲರೂ ಹೇಗಿದ್ದೀರಿ, ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ದಿಸ್ ಇಸ್ ಮೈ ಡೇ ಟು ಇನ್ ಪಾಂಡಿಚೇರಿಗೆ ಹೋದ್ಮೇಲೆ ಸನ್ರೈಸ್ನ ಮಿಸ್ ಮಾಡೋಕ್ಕಾಗುತ್ತಾ, ಆಗಲ್ಲ ಅಲ್ವಾ. ಸೊ ಹಾಗಾಗಿ ನಾವು ಸೆಕೆಂಡ್ ಡೇ ಎದ್ದ ತಕ್ಷಣ ಫಸ್ಟ್ ಸನ್ರೈಸ್ ನೋಡೋಣ ಅಂತ ನಮ್ಮ ಸ್ಟೇ ಹತ್ರನೇ ಇದ್ದಿದ್ದಂಥ ಸೆರೆನಿಟಿ ಬೀಚ್ ಹತ್ರ ಬಂದಿದ್ದೀವಿ. ಬಟ್ ಏನು ಗೊತ್ತಾ, ಅನ್ಲಕ್ಕಿಲಿ ಸನ್ರೈಸ್ ಆಗಿದ್ದು ನಮಗೆ ಕಾಣಿಸ್ಲೇ ಇಲ್ಲ. ಸಿನ್ಸ್ ಇಟ್ ವಾಸ್ ಟು ಮಚ್ ಆಫ್ ಕ್ಲೌಡ್, ನಮಗೆ ಸನ್ರೈಸ್ ಆಗಿದ್ದು ಕಾಣಿಸ್ಲೇ ಇಲ್ಲ. ಇಟ್ ವಾಸ್ ವೆರಿ ಮಚ್ ಡಿಸಪಾಯಿಂಟಿಂಗ್. ಬಟ್ ಏನೂ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ಅಲ್ಲೇ 2 hours ಸ್ಪೆಂಡ್ ಮಾಡಿಬಿಟ್ಟು ನಮ್ಮ ಸ್ಟೇ ಕಡೆ ನಾವು ಹೊರಟ್ವಿ. ಈ ಬೀಚ್ ಅಂತೂ ತುಂಬಾ ಕ್ಲೀನ್ ಇದೆ. ಮತ್ತು ನೀವು ಅಲ್ಲಿ ನೋಡ್ತಿರ್ಬೋದು, ಯಾರೋ ಸರ್ಫಿಂಗ್ ಬೇರೆ ಮಾಡ್ತಿದ್ದಾರೆ. ಸೊ ಹೋಗುವಾಗ್ಲೇ ಅಲ್ಲಿ ಚಿಕ್ಕ ಚಿಕ್ಕ ಸ್ಟೋರ್ಸ್ ಇರುತ್ತಲ್ವ, ಅಲ್ಲಿ ನಾವು ಬ್ರೇಕ್ಫಾಸ್ಟ್ನ ಪಾರ್ಸಲ್ ಮಾಡಿಕೊಂಡು ನಾವು ರೂಮಲ್ಲೇ ಬ್ರೇಕ್ಫಾಸ್ಟ್ನ ಮಾಡ್ಕೊಂಡು, ಅದಲ್ಲದೆ ನಾವು ಹಿಂದಿನ ದಿನ ಬೇರೆ ಜರ್ನಿ ಮಾಡಿದ್ವಿ, ಟಯರ್ಡ್ ಆಗಿತ್ತು ಅಂತ ಬ್ರೇಕ್ಫಾಸ್ಟ್ ಮಾಡಿಕೊಂಡು 1-2 hours ರೆಸ್ಟ್ ಮಾಡಿ ರೆಡಿ ಆಗಿಬಿಟ್ಟು ನಾವು ಲಂಚ್ ಮಾಡೋಣ ಅಂತ ಹೊರಟ್ವಿ. ಲಂಚ್ಗೆ ಐ ಆಲ್ವೇಸ್ ವಾಂಟೆಡ್ ಟು ಟ್ರೈ ಇನ್ ದಿಸ್ ರೆಸ್ಟೋರೆಂಟ್ ವಿಚ್ ಇಸ್ ಕಾಲ್ಡ್ ಎಸ್ ಕಾಮಾಚಿ. ಸೊ ಈ ಒಂದು ರೆಸ್ಟೋರೆಂಟ್ ಪಾಂಡಿಚೇರಿಲಿ ತುಂಬ ಫೇಮಸ್ ರೆಸ್ಟೋರೆಂಟ್. ಬಟ್ ಇಲ್ಲೂ ನಮಗೆ ಅನ್ಲಕ್ಕಿಲಿ ಸೀಟ್ಸ್ ಅವೈಲೇಬಲ್ ಇರಲಿಲ್ಲ. ನೀವು ನೋಡ್ತಿರ್ಬೋದು ಎಷ್ಟು ಕ್ರೌಡ್ ಇದೆ ಅಂತ. ನಾವು ಎನ್ಕ್ವೈರಿ ಮಾಡಿದಾಗ 2 to 3 hours ಅಂದರು ವೇಟಿಂಗ್ ಟೈಮ್. ಬಟ್ ನಮ್ಗೆ ಅಷ್ಟು ಪೇಷನ್ಸ್ ಇರಲಿಲ್ಲ, ಬಿಕಾಸ್ ಇಟ್ ವಾಸ್ ಆಲ್ಮೋಸ್ಟ್ 3 o'clock ಆ್ಯಂಡ್ ವಿ ವರ್ ವೆರಿ ಹಂಗ್ರಿ. ಸೊ ಅಲ್ಲೇ ವೈಟ್ ಟೌನಲ್ಲೇ ಇದ್ದಂಥ ಕಾರಿಕಲ್ ಚಿಟಿನಾಡ್ ರೆಸ್ಟೋರೆಂಟ್ಗೆ ಹೋಗಿದ್ವಿ. ಈ ರೆಸ್ಟೋರೆಂಟ್ ಬಗ್ಗೆ ನಮ್ಗೆ ಅಷ್ಟು ಗೊತ್ತಿರಲಿಲ್ಲ. ಮತ್ತು ಈ ರೆಸ್ಟೋರೆಂಟಲ್ಲಿ ನಮಗೆ ಹೋಗಿದ ತಕ್ಷಣ ಸೀಟಿಂಗ್ ಸಿಕ್ತು, ವಿಚ್ ಈಸ್ ಗುಡ್ ಪೇ. ಯಾಕಂದರೆ ಇತ್ತು ನಾನು ಹೇಳ್ದಂಗೆ ಪಾಂಡಿಚೇರಿಲಿ ದಿಸ್ ಟೈಮ್ ಇಟ್ ವಾಸ್ ವೆರಿ ಕ್ರೌಡೆಡ್. ಎಲ್ಲ ರೆಸ್ಟೋರೆಂಟಲ್ಲೂ ತುಂಬಾ ಕ್ಯೂ ಇತ್ತು. ಬಟ್ ಲಕ್ಕಿಲಿ ಇಲ್ಲಿ ನಮಗೆ ಹೋಗಿದ ತಕ್ಷಣ ಸೀಟಿಂಗ್ ಸಿಕ್ತು. ಸೊ ಹಾಗಾಗಿ ವಿ ಜಸ್ಟ್ ವೆಂಟ್ ಇನ್. ಮತ್ತು ಇಲ್ಲಿ ಪಾಂಡಿಚೇರಿಲಿ ಒಂದು ಸ್ಪೆಷಾಲಿಟಿ ಏನಂದರೆ, ಐದರ್ ಯು ಈಟ್ ವೆಜ್ ಆರ್ ನಾನ್ ವೆಜ್, ಇಲ್ಲಿ ಬಾಳೆ ಎಲೆಯಲ್ಲಿ ಕೊಡ್ತಾರೆ. ದಟ್ ಈಸ್ ದ ಬೆಸ್ಟ್ ಪಾರ್ಟ್. ಸೊ ನನಗಂತೂ ತುಂಬಾ ಖುಷಿ ಆಗುತ್ತೆ ಬಾಳೆ ಎಲೆಯಲ್ಲಿ ಊಟ ಮಾಡೋದಕ್ಕೆ. ಸೊ ನಾವು ಇಲ್ಲಿ ಏನು ಟ್ರೈ ಮಾಡಿದ್ವಿ ಅಂದರೆ, ಆಫ್ಕೋರ್ಸ್ ಪಾಂಡಿಚೇರಿಗೆ ಬಂದಮೇಲೆ ಸೀ ಫುಡ್ನ ಟ್ರೈ ಮಾಡದೆ ಇರೋಕ್ಕಾಗುತ್ತಾ. ನನಗೆ ಸೀ ಫುಡ್ ಅಂದರೆ ತುಂಬಾ ಇಷ್ಟ. ಸೊ ನಿಮಗೂ ಇಷ್ಟ ಅಂದರೆ ಕಮೆಂಟಲ್ಲಿ ತಿಳಿಸಿ. ನಾವಿಲ್ಲಿ ಫಿಶ್ ಫಿಂಗರ್ಸ್ ಬಿರಿಯಾನಿ, ವೈಟ್ ರೈಸ್, ಫಿಶ್ ಕರಿ ಮತ್ತು ವಂಜ್ರಮ್ ಫಿಶ್ ಫ್ರೈ ಮತ್ತು ನೆತ್ಲಿ ಫಿಶ್ ಫ್ರೈನ ಆರ್ಡರ್ ಮಾಡಿದ್ವಿ. ಟೇಸ್ಟ್ ಅಂದು ಓ ಮೈ ಗಾಡ್, ಇಟ್ ವಾಸ್ ಸೋ ಮೌತ್ ವಾಟರಿಂಗ್. ನನಗೆ ಫಸ್ಟ್ ಆಫ್ ಆಲ್ ನನಗೆ ತಮಿಳ್ನಾಡು ಫುಡ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಸೊ ಇಲ್ಲಿ ನಾನು ಫಸ್ಟ್ ಬಿರಿಯಾನಿ ಟ್ರೈ ಮಾಡ್ತಿದ್ದೀನಿ. ಬಿರಿಯಾನಿ ಟೆಕ್ಸ್ಚರ್ ಅಂತೂ ಅಮೇಝಿಂಗ್ ಅಂತಲೇ ಹೇಳ್ಬೋದು. ಅಥೆಂಟಿಕ್ ತಮಿಳ್ನಾಡು ಸ್ಟೈಲ್ ಥರನೇ ಇತ್ತು. ಚಿಕನ್ ಪೀಸಸ್ ಅಂತೂ ತುಂಬಾ ಚೆನ್ನಾಗಿ ಕುಕ್ ಆಗಿತ್ತು. ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿತ್ತು. ನಾನು ಇವಾಗಲೂ ನೆನೆಸ್ಕೊಂಡ್ರೆ ಇಟ್ ಇಸ್ ಸೋ ಮೌತ್ ವಾಟರ್. ನನಗಂತೂ ಬಿರಿಯಾನಿ ತುಂಬಾ ಇಷ್ಟ ಆಯಿತು. ಓವರಾಲ್ ಇಟ್ ವಾಸ್ ವೆರಿ ಲೈಟ್ ಮತ್ತು ಅಷ್ಟೊಂದು ಸ್ಪೈಸಸ್ಸು ಇರಲಿಲ್ಲ. ಐ ಜಸ್ಟ್ ಲವ್ಡ್ ಇಟ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. I tried my favorite dish, fish fingers. ಓ ಮೈ ಗಾಡ್, ಇದಂತೂ ತುಂಬಾ ಚೆನ್ನಾಗಿತ್ತು. ಆ ಮಸಾಲೆ ಏನು ಹಾಕಿದ್ರು ಅದು ಚೆನ್ನಾಗಿ ಬ್ಲೆಂಡ್ ಆಗಿತ್ತು. ಮತ್ತು ಔಟರ್ ಲೇಯರ್ ಅಂತೂ ತುಂಬಾ ಚೆನ್ನಾಗಿ ಕೋಟ್ ಆಗಿತ್ತು. ಫಿಶ್ ಅಂತೂ ಎಷ್ಟು ಫ್ರೆಶ್ ಇತ್ತು ಅಂದರೆ ಓ ಮೈ ಗಾಡ್, ಇಟ್ ವಾಸ್ ವೆರಿ ನೈಸ್. ನೆಕ್ಸ್ಟ್ ನಾನು ವಂಜ್ರಮ್ ಫಿಶ್ ಫ್ರೈನ ಟ್ರೈ ಮಾಡಿದೆ. ಇದು ನಾನು ಹೇಳಬೇಕಂದ್ರೆ ಅಷ್ಟಿಷ್ಟ ಆಗಿಲ್ಲ ನನಗೆ, ಬಿಕಾಸ್ ಅದು ಮಸಾಲೆ ಎಲ್ಲ ಚೆನ್ನಾಗಿ ಮ್ಯಾರಿನೇಟ್ ಆಗಿರಲಿಲ್ಲ. ಸೊ ಮಸಾಲೆ ಫ್ಲೇವರ್ ಏನಿತ್ತು ಅದು ಇನ್ನೂ ಸಿಕ್ಕಿಲ್ಲ. ಇಟ್ ವಾಸ್ ವೆರಿ ಸಪ್ಪೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಐ ಡೆಂಟ್ ಲೈಕ್ ಮಚ್. ಆ್ಯಂಡ್ ನೆಕ್ಸ್ಟ್ ನಾನು ವೈಟ್ ರೈಸ್ನ ಮತ್ತು ಫಿಶ್ ಕರಿನ ಟ್ರೈ ಮಾಡಿದೆ. OMG, ತುಂಬಾ ಚೆನ್ನಾಗಿತ್ತು. ನಾನು ಹೇಳಿದ್ನಲ್ವ, ಫಿಶ್ ಎಲ್ಲ ತುಂಬಾ ಫ್ರೆಶ್ ಇತ್ತು, ತುಂಬಾ ಸಾಫ್ಟ್ ಇತ್ತು. ಫಿಶ್ ಕರಿ ಅಂತೂ ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು. ಸೊ ಇಟ್ ವಾಸ್ ರಿಯಲಿ ನೈಸ್. ಐ ರಿಯಲಿ ಎಂಜಾಯ್ಡ್. ಓವರಾಲ್ ಇಟ್ ವಾಸ್ ರಿಯಲಿ ನೈಸ್ ಎಕ್ಸ್ಪೀರಿಯನ್ಸ್. ಸೊ ನೀವೇನಾದರೂ ಪಾಂಡಿಚೇರಿಗೆ ಹೋದರೆ ಈ ಒಂದು ರೆಸ್ಟೋರೆಂಟ್ನ ಮಸ್ಟ್ ಟ್ರೈ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ರೇಟ್ ವೈಸ್ ಅಂದರೆ ಇಟ್ ವಾಸ್ ವೆರಿ ರೀಸನಬಲ್ ಮತ್ತು ಇಟ್ ವಾಸ್ ವೆರಿ ಬಜೆಟ್ ಫ್ರೆಂಡ್ಲಿ ಅಂತಲೇ ಹೇಳ್ತೀನಿ. ನಿಮಗೇನಾದರೂ ಬಿಲ್ ಎಷ್ಟಾಗಿದೆ ಅಂತ ಗೊತ್ತಾಗಬೇಕಂದ್ರೆ ನಾನು ಈ ಕ್ಲಿಪ್ ಆದಮೇಲೆ ಅಟ್ಯಾಚ್ ಮಾಡಿರ್ತೀನಿ, ನೋಡ್ಕೊಳ್ಳಿ ಬಿಲ್ನ. ಓವರಾಲ್ ಈ ಒಂದು ರೆಸ್ಟೋರೆಂಟ್ಗೆ ನಾನು ಒಂದು 9 ರೇಟಿಂಗ್ಸ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಐ ರಿಯಲಿ ಎಂಜಾಯ್ಡ್. ಎಲ್ಲ ಡಿಶ್ಶು ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ.
ಮುಗಿಸ್ಕೊಂಡು ವೈಟ್ ಟೌನಲ್ಲೇ ಸ್ವಲ್ಪ ಹೊತ್ತು ತಿರುಗಾಡೋಣ ಅಂದ್ಬಿಟ್ಟು ವೈಟ್ ಟೌನ್ನ ಎಕ್ಸ್ಪ್ಲೋರ್ ಮಾಡ್ತಿದ್ದೀವಿ. ಇನ್ನೊಂದೇನೆಂದರೆ ಪಾಂಡಿಚೇರಿಲಿ ನಮಗೇನು ಅಷ್ಟೊಂದು ಪ್ಲೇಸಸ್ ಇಲ್ಲ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಸೊ ನೀವು ಏನೇ ಎಕ್ಸ್ಪ್ಲೋರ್ ಮಾಡೋಂಗಿದ್ರು ವೈಟ್ ಟೌನಲ್ಲೇ ಮಾಡ್ಬೋದು. ವೈಟ್ ಟೌನ್ ಸ್ಟ್ರೀಟ್ಸಲ್ಲಿ ನಡೆಯೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅಷ್ಟೊಂದು ಬಿಸಿಲು ಇರಲ್ಲ, ದೇರ್ ಆರ್ ಲಾಟ್ಸ್ ಆಫ್ ಟ್ರೀಸ್. ಸೊ ಹಾಗಾಗಿ ವೈಟ್ ಟೌನಲ್ಲೇ ನಾವು ಟೈಮ್ನ ಸ್ಪೆಂಡ್ ಮಾಡ್ಬೋದು. ಸೊ ನಮಗೇನು ಊಟ ಆದಮೇಲೆ ಅಷ್ಟು ಪ್ಲಾನ್ ಇರಲಿಲ್ಲ. ಸೊ ನಾವು ಊಟ ಮುಗಿಸಿದಾಗ ಇಟ್ ವಾಸ್ ಆಲ್ಮೋಸ್ಟ್ 4:30 ಆಗಿತ್ತು. ನಮಗೆ ನೆಕ್ಸ್ಟ್ ಪ್ಲ್ಯಾನ್ ಇದ್ದಿದ್ದು ಮರೀನಾ ಪಾಂಡಿ ಬೀಚ್ಗೆ ಹೋಗೋಕ್ಕೆ. ಸೊ ಹಾಗಾಗಿ ಅಲ್ಲಿಗೆ ನಾವು 6 o'clock ಹಂಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಹಾಗಾಗಿ ಅಲ್ಲಿ ವೈಟ್ ಟೌನಲ್ಲೇ ಇವಾಗ ಟೈಮ್ನ ಸ್ಪೆಂಡ್ ಮಾಡ್ತಿದ್ದೀವಿ. ಇಲ್ಲೇ ನಮಗೆ ಶಾಪಿಂಗ್ ಸ್ಟ್ರೀಟ್ ಕೂಡ ಇದೆ. ಸೊ ನೆಕ್ಸ್ಟ್ ನಾನು ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಸೊ ಅಲ್ಲೂ ನಾನು ಏನೇನು ಶಾಪ್ ಮಾಡಿದೆ ಅಂತ ತಿಳಿಸ್ಕೊಡ್ತೀನಿ. ಸೊ ನಾನು ನಿಮಗೆ ನೆನ್ನೆ ಡೇ 1 ವೀಡಿಯೋಲಿ ನೈಟ್ ವ್ಯೂ ತೋರಿಸ್ಕೊಟ್ನಲ್ವ ರಾಕ್ ಬೀಚ್ದು, ಆ್ಯಂಡ್ ದಿಸ್ ಇಸ್ ಹೌ ಇಟ್ ಲುಕ್ಸ್ ಇನ್ ದಿ ಡೇ ಟೈಮ್. ರಾಕ್ ಬೀಚ್ ನಾನು ಹೇಳ್ದಂಗೆ ತುಂಬಾ ಚೆನ್ನಾಗಿದೆ. ಇಟ್ ಇಸ್ ಸೋ ಪೀಸ್ಫುಲ್. ಐದರ್ ನಡೆಯೋಕ್ಕೆ ಡೇ ಆಗಿರ್ಬೋದು ಇಲ್ಲ ನೈಟ್ ಆಗಿರ್ಬೋದು, ಇಟ್ ಈಸ್ ವೆರಿ ನೈಸ್. ನನಗಂತೂ ತುಂಬಾ ಖುಷಿ ಆಯಿತು, ತುಂಬ ರಿಲ್ಯಾಕ್ಸಿಂಗ್ ಆಗಿತ್ತು. ಸೊ ನಾನು ಹೇಳ್ದಂಗೆ ನೀವು ಪಾಂಡಿಚೇರಿಗೆ ವಿಸಿಟ್ ಮಾಡಿಲ್ಲ ಅಂದರೆ ಮಸ್ಟ್ ವಿಸಿಟ್ ಪ್ಲೇಸ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಟ್ಲೀಸ್ಟ್ ಒನ್ಸ್ ವಿಸಿಟ್ ಮಾಡ್ಬೋದು, ತುಂಬಾ ಚೆನ್ನಾಗಿದೆ. ಇನ್ನೊಂದೇನೆಂದರೆ ಇಲ್ಲಿ ನಮಗೆ ಆಟಾಡೋಕ್ಕೆ ಬಿಡ್ತಾರಾ ಅಂತ ಗೊತ್ತಿಲ್ಲ, ಅಂದರೆ ಬೀಚಲ್ಲಿ ಆಟಾಡೋಕ್ಕೆ ಬಿಡ್ತಾರಾ ಅಂತ ಗೊತ್ತಿಲ್ಲ ನನಗೆ. ಬಿಕಾಸ್ ನಾನು ಹೋದಾಗ ಯಾರೂ ಆಟ ಆಡ್ತಿರೋದನ್ನ ನಾನು ನೋಡಿಲ್ಲ. ಸೊ ಐ ಡೋಂಟ್ ನೋ ಅಬೌಟ್ ಇಟ್. ನೀವು ಒಂದ್ಸಲ ವಿಚಾರಿಸ್ಕೊಳ್ಳಿ ಬಂದಾಗ. ಬಟ್ ಹಾಗೆ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿದೆ. ವೇವ್ಸ್ ಅಂತೂ ತುಂಬಾ ಇತ್ತು, ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಸೊ ಹಾಗೆ ನಡ್ಕೊಂಡು ಹೋದರೆ ನಮಗೆ ನೆಕ್ಸ್ಟ್ ಸ್ಟ್ರೀಟಲ್ಲೇ ನಮಗೆ ನಾನು ಹೇಳಿದ್ನಲ್ವ ಶಾಪಿಂಗ್ ಸ್ಟ್ರೀಟ್ ಸಿಗುತ್ತೆ ಅಂತ. ಸೊ ಅದು ಸಿಗುತ್ತೆ. ಇಲ್ಲಿ ನಮಗೆ ಬಾಕ್ಸಸಲ್ಲಿ ನಂಬರ್ಸ್ ಹಾಕಿರ್ತಾರೆ, ಸೊ ದ್ಯಾಟ್ ವಿ ಡೋಂಟ್ ಗೆಟ್ ಕನ್ಫ್ಯೂಸ್ ಅಂತ. ಬಿಕಾಸ್ ಈ ಥರ ಲೇನ್ಸ್ ನಮಗೆ ಸಿಕ್ಕಾಪಟ್ಟೆ ಇದೆ ಇಲ್ಲಿ. ಸೊ ಹಾಗಾಗಿ ನಮಗೆ ಕನ್ಫ್ಯೂಸ್ ಆಗದೇ ಇರಲಿ ಅಂತ ಬಾಕ್ಸಸಲ್ಲಿ ಈ ಥರ ನಂಬರ್ಸ್ ಹಾಕಿರ್ತಾರೆ. ನೀವು ಯಾವ ಬಾಕ್ಸಸ್ಸಿಂದ ನೋಡಿಕೊಂಡು ಆ ಸ್ಟ್ರೀಟ್ಗೆ ಹೋಗ್ಬೋದು. ಸೊ ದಿಸ್ ಇಸ್ ಒನ್ ಯೂಸ್ಫುಲ್ ಇನ್ಫಾರ್ಮೇಷನ್. ರೀಚ್ ದಿ ಶಾಪಿಂಗ್ ಸ್ಟ್ರೀಟ್. ಸೊ ಈ ಒಂದು ಶಾಪಿಂಗ್ ಬಂದ್ಬಿಟ್ಟು ಇಟ್ ಇಸ್ ಕಾಲ್ಡ್ ಆಸ್ ಕ್ರಾಫ್ಟ್ ಬಜಾರ್ ಅಂತ. ಸೊ ಇಲ್ಲಿ ನಮಗೆ ಬ್ಯಾಗ್ಸ್, ಶೂ ಮತ್ತು ಕ್ಯಾಂಡಲ್ಸ್, ಮ್ಯಾಗ್ನೆಟ್ಸ್ ಅದೆಲ್ಲ ಅವೈಲೇಬಲ್ ಇರುತ್ತೆ. ಸೊ ಇದು ಏನು ನೋಡ್ತಿದ್ದೀರಾ, ದಿಸ್ ಇಸ್ ದಿ ಎಂಟ್ರೆನ್ಸ್. ಮತ್ತು ಇಲ್ಲಿ ನಮಗೆ ಒಂದು ಎಷ್ಟೊಂದು ಅಂಗಡಿಗಳಿದೆ. ಸೊ ಎಲ್ಲ ಅಂಗಡಿಗಳಲ್ಲೂ ಸಿಮಿಲರ್ ಪ್ರಾಡಕ್ಟ್ಸ್ನೇ ಸೇಲ್ ಮಾಡ್ತಿದ್ದಾರೆ. ಸೊ ನಾನು ಹೇಳ್ದಂಗೆ ಯು ಕ್ಯಾನ್ ಸಿ ಅವು ಹಿಯರ್ ಬ್ಯಾಗ್ಸ್, ಶೂ ಮತ್ತು ಬ್ರೇಸ್ಲೆಟ್ಸ್, ಆ್ಯಂಕ್ಲೆಟ್ಸ್ ಎಲ್ಲನೂ ಅವೈಲೇಬಲ್ ಇದೆ. ಸೊ ಇಲ್ಲೇನು ಪ್ರೈಸ್ ಸ್ಟಾರ್ಟಿಂಗ್ ಬಂದುಬಿಟ್ಟು 100 ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಇಟ್ ಗೋಸ್ ಅಪ್ ಟು 3000, 4000. ಐ ಯೂಶಲಿ ಲೈಕ್ ಟು ಕಲೆಕ್ಟ್ ದಿ ಮ್ಯಾಗ್ನೆಟ್. ಸೊ ಅದು ಒಂದು ಮೆಮರೀಸ್ ಥರ. ಸೊ ಹಾಗಾಗಿ ನಾನು ಇಲ್ಲಿ ಮ್ಯಾಗ್ನೆಟ್ಸ್ನ ಸ್ವಲ್ಪ ಪರ್ಚೇಸ್ ಮಾಡಿದೆ. ನಿಮಗೆ ನಾನು ಏನು ಪರ್ಚೇಸ್ ಮಾಡಿದೆ ಅಂತ ತಿಳ್ಕೊಬೇಕಂದ್ರೆ ಕಮೆಂಟಲ್ಲಿ ತಿಳಿಸಿ, ನಾನು ತೋರಿಸ್ಕೊಡ್ತೀನಿ ನಾನು ಏನು ಪರ್ಚೇಸ್ ಮಾಡಿದೆ ಅಂತ. ಆ್ಯಂಡ್ ನೆಕ್ಸ್ಟ್ ಕಮಿಂಗ್ ಟು ದೇರ್ ಬ್ಯಾಗ್ಸ್ ಪ್ರೈಸ್ ಅಂತೂ ತುಂಬಾ ಕಾಸ್ಟ್ಲಿ ಅನಿಸ್ತು ನನಗೆ. ಮತ್ತು ನನಗೆ ಅಷ್ಟು ಕ್ವಾಲಿಟಿನೂ ಇಷ್ಟ ಆಗಿಲ್ಲ ಟು ಬಿ ಹಾನೆಸ್ಟ್. ಸೊ ಎಲ್ಲ ಬ್ಯಾಗ್ಸ್ ರೇಟ್ ಇಟ್ ಸ್ಟಾರ್ಟಿಂಗ್ ಫ್ರಮ್ ಸಮಥಿಂಗ್ ಅರೌಂಡ್ 1500. ಸೊ ನಾನೇನು ಪರ್ಚೇಸ್ ಮಾಡಿಲ್ಲ. ಆ್ಯಂಡ್ ನೀವು ಇಲ್ಲಿ ಏನು ಸ್ಲಿಪ್ಪರ್ಸ್ನ ನೋಡ್ತಿದ್ದೀರಲ್ಲ, ಈ ಸ್ಲಿಪ್ಪರ್ಸ್ 3500 ಅಂದರು, ವಿಚ್ ಇಸ್ ನಾಟ್ ವರ್ತ್ ಅಂತ ಅನಿಸ್ತು. ನನಗೆ ಕ್ವಾಲಿಟಿ ಅಷ್ಟೊಂದು ಇಷ್ಟ ಆಗಿಲ್ಲ. ಬಟ್ ನಿಮ್ಗೇನಾದರೂ ಗಿಫ್ಟ್ ಮಾಡಬೇಕಂದ್ರೆ ಯು ಕ್ಯಾನ್ ಗೋ ಫಾರ್ ಇಟ್. ಬಟ್ ಈ ಬ್ಯಾಗ್ಸ್ನ ನೋಡ್ತಿದ್ದೀರಲ್ಲ, ಈ ಬ್ಯಾಗ್ಸ್ ಎಲ್ಲ 300, 400 ಅಂತ ಹೇಳಿದ್ರು. ಸೊ ನಿಮಗೆ ನಾನು ಹೇಳ್ದಂಗೆ ಯಾರಿಗಾದ್ರೂ ಗಿಫ್ಟ್ ಮಾಡಬೇಕಂದ್ರೆ ಯು ಕ್ಯಾನ್ ಪರ್ಚೇಸ್ ಅವರ್ ಇಯರ್. ಆ್ಯಂಡ್ ಇನ್ನೊಂದೇನೆಂದರೆ ಯು ಹ್ಯಾವ್ ಲಾಡ್ ಆಫ್ ಕಲೆಕ್ಷನ್ ಆಫ್ ಇಯರಿಂಗ್ಸ್ ಇಸ್ ವೆಲ್. ಸೊ ನಾನು ಸ್ವಲ್ಪ ಇಯರಿಂಗ್ಸ್ನು ಪರ್ಚೇಸ್ ಮಾಡಿದೆ, ಅದು ತುಂಬಾ ಚೆನ್ನಾಗಿತ್ತು. ಐ ರಿಯಲಿ ಲೈಕ್ಡ್ ಇಟ್. ಮತ್ತು ನಾನು ಹೇಳಿದ್ನಲ್ವ ಈ ಥರ ಕ್ಯಾಂಡಲ್ಸು ಮತ್ತು ಲ್ಯಾಂಪ್ಸ್ ಎಲ್ಲನೂ ಅವೈಲೇಬಲ್ ಇದೆ. ಸೊ ಯು ಕ್ಯಾನ್ ಜಸ್ಟ್ ಚೆಕ್ ಇಟ್ ಔಟ್ ಆ್ಯಂಡ್ ಯು ಕ್ಯಾನ್ ಬೈ. ಇಟ್ ಈಸ್ ವರ್ತ್ ವಿಸಿಟಿಂಗ್ ಅವರ್ ಹಿಯರ್ ಅಂತಾನೆ ಹೇಳ್ಬೋದು. ಸೊ ಓವರ್ ಆಲ್ ಇಟ್ಸ್ ವರ್ತ್ ವಿಸಿಟಿಂಗ್ ದಿಸ್ ಬಜಾರ್ ಅಂತಾನೆ ಹೇಳ್ತೀನಿ. ಮತ್ತು ಇನ್ನೊಂದೇನೆಂದರೆ ನಾನು ಹೇಳಿದ್ನಲ್ವ ಇಲ್ಲಿ ಎಷ್ಟೊಂದು ಸ್ಟೋರ್ಸ್ ಇದೆ ಅಂತ, ಎಲ್ಲ ಸ್ಟೋರಲ್ಲೂ ಸಿಮಿಲರ್ ಪ್ರಾಡಕ್ಟ್ಸೇ ಇದೆ, ಏನು ಡಿಫ್ರೆನ್ಸ್ ಏನಿಲ್ಲ. ಸೊ ಹಾಗಾಗಿ ಯು ಕ್ಯಾನ್ ಫೈಂಡ್ ಆಲ್ ದಿ ಐಟಮ್ಸ್ ಇನ್ ಆಲ್ ದಿ ಶಾಪ್ಸ್ ಅಂತಲೇ ಹೇಳ್ಬೋದು. ಬಟ್ ಏನಂದರೆ ಇಲ್ಲಿ ಒಂದು 10 ರೂಪೀಸ್ ಕಮ್ಮಿ ಇರುತ್ತೆ, ಅಲ್ಲಿ ಒಂದು 10 ರೂಪೀಸ್ ಜಾಸ್ತಿ ಇರುತ್ತೆ, ಅಷ್ಟೇ ಡಿಫ್ರೆನ್ಸು. ಬಟ್ ನಾನು ಹೇಳ್ದಂಗೆ ಇಟ್ಸ್ ಆಲ್ ದಿ ಸೇಮ್ ಪ್ರಾಡಕ್ಟ್ಸ್ ಎವ್ರಿವೇರ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ.
ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತು ಇಂಥ ವಿಡಿಯೋಗಳನ್ನು ನನ್ನ ಯೂಟ್ಯೂಬಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ. ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಆ್ಯಂಡ್ ಸಪೋರ್ಟ್ ಟು ಮೈ ಚಾನಲ್ ಅಂತ ಕೇಳಿಕೊಂಡು, ನೀವು ಯಾರ ಜೊತೆ ಪಾಂಡಿಗೆ ಹೋಗೋಕ್ಕೆ ಪ್ಲ್ಯಾನ್ ಮಾಡ್ತಿದ್ರೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ ಅಂತ ಕೇಳ್ಕೊಂಡು ಈ ವಿಡಿಯೋನ ಎಲ್ಲ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.